ಬರ್ರಿ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡೋಣಂತ ಚುರುಮುರಿ ಚೋಡ. ನಮ್ಮ ಸೈಡ್ ಹೆಂಗೆ ಮಾಡ್ತೀವಿ ಅಂಥೇಳಿ ತೋರಿಸ್ಕೊಡ್ತೀನಂತ. ಮೊದಲಿಗೆ ಚುರುಮುರಿನ ಸ್ವಚ್ಛಗೆ ಕೇರ್ಕೊಂಡು ನಂತರ ಒಂದು ಕಡಾಯಿ ಒಳಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಬಿಸಿಯಾಗಿರಬೇಕು. ಆವಾಗ ಜೀರಿಗೆ ಮತ್ತು ಸಾಸಿವೆಯನ್ನು ಹಾಕೋಬೇಕು. ಹಾಕ್ಕೊಂಡು ನಂತರ ಅದಕ್ಕೆ ಕರಿಬೇವು ಹಾಕೋರಿ. ಕರಿಬೇವು ಹಸಿದಿದ್ರೆ ಭಾಳ ಚಂದ ಅಂದ್ರೆ ಭಾಳ ಚಂದ ಆಗ್ತಾವೆ ಚೋಡ. ಸೊ ಹಾಗಾಗಿ ಫ್ರೆಶ್ ಇರೋ ಕರಿಬೇವನ್ನ ತಗೋರಿ. ನಂತರ ನಾ ಇಲ್ಲಿ ಹಸಿ ಮೆಣಸಿನ್ಕಾಯಿಯಿಂದ ಚುರುಮುರಿ ಚೋಡ ಮಾಡಕತ್ತೀನಲ್ಲ, ಹಾಗಾಗಿ ನಾ ಹಸಿ ಮೆಣಸಿನ್ಕಾಯಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಚಂದಾಗ ಫ್ರೈ ಆಗಬೇಕು, ಅಂದ್ರೆ ಚೋಡ ಚೆನ್ನಾಗಿ ಬರುತ್ತೆ. ನಂತರ ಇದಕ್ಕೆ ನಾನು ಹಸಿ ಶೇಂಗಾನ ಹಾಕ್ತೀನಿ ಎಣ್ಣೆ ಒಳಗೆ, ಅಂದ್ರೆ ಭಾಳ ಮಸ್ತ್ ಆಗ್ತಾವೆ ಚೋಡ ತಿನ್ನೋಕೆ. ಮೊದಲಿಗೆ ಹುರ್ಕೊಂಡು ಹಾಕೋಬೋದು, ಆದ್ರೆ ಈ ಥರ ಎಣ್ಣೆ ಒಳಗೆ ಶೇಂಗಾನ ಕರ್ಕೊಂಡ್ರೆ ಭಾಳ ಅಂದ್ರೆ ಭಾಳ ಚಂದ ಆಗ್ತಾವ. ನೋಡ್ರಿ ಎಷ್ಟು ಚಂದ ಬಂದವ. ನಂತರ ಇದಕ್ಕೆ ನಾನು ಬೆಳ್ಳುಳ್ಳಿನ ಹಾಕ್ಕೊಳ್ಳಕತ್ತೀನಿ. ಬೆಳ್ಳುಳ್ಳಿ ಎಷ್ಟು ಹಾಕೋತಿರಲ್ಲ ಅಷ್ಟು ಚೋಡ ಭಾಳ ಮಸ್ತ್ ಆಗ್ತಾವ. ಬಾಯಿ ಒಳಗೆ ಅವು ಬೆಳ್ಳುಳ್ಳಿ ಏನು ಸಿಗ್ತಾವಲ್ಲ, ಆವಾಗ ಮಕ್ಕಳು ಕೂಡ ಇದನ್ನು ಎಸೆಯೋದಿಲ್ಲ, ಇಷ್ಟಪಟ್ಟು ತಿಂತಾವ. ಯಾಕಂದ್ರೆ ಬೆಳ್ಳುಳ್ಳಿ ಅಷ್ಟು ಚಂದ ಆಗ್ತದೆ ಅದ್ರೊಳಗೆ. ನಂತರ ಇಲ್ಲಿ ನಾನು 4 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ಕೊಂಡಂಥ ಒಣ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಯಾಕಂದ್ರೆ ಒಣ ಕೊಬ್ಬರಿ ಎಣ್ಣೆ ಒಳಗೆ ಕರೆದಿದ್ದು ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತಾವೆ ನನ್ನ ಮಕ್ಕಳಿಗೆ. ಸೊ ಹಾಗಾಗಿ ಅವ್ರ ಸಲುವಾಗಿ ನಾ ಇಲ್ಲಿ ಒಣ ಕೊಬ್ಬರಿ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ. ನಂತರ ಇಲ್ಲಿ ನಾನು ಸ್ವಲ್ಪ ಎಳ್ಳನ್ನು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಲಾಸ್ಟಿಗೆ ಪುಟಾಣಿ ಹಾಕೋಬೇಕಾಗುತ್ತೆ. ಪುಟಾಣಿ ಬೇಯೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಉಳಿದಿದ್ದಕ್ಕೆಲ್ಲ ಭಾಳ ಅಂದ್ರೆ ಭಾಳ ಟೈಮ್ ಬೇಕಾಗುತ್ತೆ. ಸೊ ನೋಡ್ರಿ ಎಷ್ಟು ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಇದಕ್ಕೆ ಅದು ಸ್ಟೋವ್ ಏನು ಆಫ್ ಮಾಡಿ ಇಲ್ಲಿ ನಾವು ಸ್ವಚ್ಛಗೆ ಕೇರ್ಕೊಂಡಿರ್ತೀವಲ್ಲ ಚುರುಮುರಿ, ಇದನ್ನು ಒಂದು ದೊಡ್ಡ ಬುಟ್ಟಿ ಒಳಗೆ ಹಾಕ್ಕೋಬೇಕು. ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋರಿ. ನಂತರ ನಾವು ಒಗ್ಗರಣೆ ನಿಲ್ಸ್ಕೊತೀವಲ್ಲ, ಇವಾಗ ಕೊನೆಯದಾಗಿ ಇದಕ್ಕೆ ಅರಿಶಿನ ಹಾಕ್ಕೋಬೇಕು. ಮೊದಲಿಗೆ ಹಾಕ್ಕೊಂಡ್ರೆ ಭಾಳ ಬಿಸಿ ಇರುತ್ತಲ್ಲ, ಅರಿಶಿನ ಕಪ್ಪಾಗುತ್ತೆ, ಕಲರ್ ಅಷ್ಟು ಚಂದ ಬರೋಂಗಿಲ್ಲ. ಸೊ ಹಾಗಾಗಿ ಕೊನೆಯದಾಗಿ ಅರಿಶಿನ ಪೌಡ್ರನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಇದೇನು ನಾವು ಚುರುಮುರಿ ಏನು ಕೆರ್ಕೊಂಡಿರ್ತೀವಲ್ಲ, ಆ ಚುರುಮುರಿ ಮೇಲೆ ಒಗ್ಗರಣೆನ ಹಾಕೋರಿ. ಹಾಕ್ಕೊಂಡು ಚುರುಮುರಿ ಮತ್ತು ಒಗ್ಗರಣೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದ್ರೆ ಎಲ್ಲ ಚುರುಮುರಿಗೂ ಒಗ್ಗರಣೆ ಹತ್ತಬೇಕಲ್ಲ. ಸೊ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋರಿ. ನೋಡ್ರಿ ಎಷ್ಟು ಮಸ್ತ್ ಬಂದವ, ಎಷ್ಟು ಚಂದ ಕಾಣಕತ್ತವ. ತಿನ್ನೋಕ್ಕೂ ಕೂಡ ಅಷ್ಟ ಮಸ್ತ್ ಆಗ್ಯಾವ. ಒಂದು ಸಾರಿ ಈ ಥರ ಟ್ರೈ ಮಾಡಿ ನೋಡ್ರಿ ನೀವು, ಭಾಳ ಅಂದ್ರೆ ಭಾಳ ಚಂದ ಬರ್ತಾವ. ಇದಕ್ಕೆ ನೀವು ಇಷ್ಟ ಇದ್ರೆ ಸಕ್ಕರೆ ಪೌಡ್ರ್ ಕೂಡ ಹಾಕೋಬೋದು. ಭಾಳ ಅಂದ್ರೆ ಭಾಳ ಚಂದ ಆಗ್ತದೆ. ಸಕ್ಕರೆ ಇಷ್ಟ ಇರಲಾರ್ದವರು ಹಾಕೊಳ್ಳೋದೇ ಇದ್ರೂ ಕೂಡ ನಡೀತದೆ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್